ನನ್ನ ಮೊಮ್ಮಗಳು ಹಿಂಗೆ ಚೆನ್ನಾಗಿ ನೋಡ್ಕೊಂಡು ಆಯ್ತು ನೋಡ್ಕೋತೀವಿ ನಾವು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಸೊ ಇವತ್ತು ಏನಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ನಮ್ಮ ಅತ್ತಿಗೆ ಬರ್ಡೇ ಸ್ಟಾರ್ಟ್ ಆಗ್ತಿದೆ. ಸೊ ಖುಷಿ ಇದೆ, ಯಾಕಂದರೆ ಈ ಸಲ ಅವಳು ಮದುವೆ ಆಗಿ ಫಸ್ಟು ಬರ್ಡೇ, ಮದುವೆ ಆದಮೇಲೆ ನಮ್ಮ ಮನೇಲಿ ಆಚರಿಸ್ತಾ ಇರೋದು. ಇನ್ನೊಂದು ಅವಳಿಗೆ 25 ವರ್ಷ ತುಂಬ್ತಾ ಇದೆ. ಸೊ ಒಂಥರ ಹಬ್ಬ ಥರ ನಮಗೆ. ಸೊ ಇನ್ನೇನೋ ಸ್ಟಾರ್ಟ್ ಆಗ್ತಾಯಿದೆ. ಮೇಲೆ ಅವಳು ರೆಡಿ ಆಗ್ತಾ ಇದ್ದಾಳೆ. ಏನೋ ಮುತ್ತಣ್ಣ ಬಂದಿದ್ದಾರೆ. ಸೊ ನಾನು ಇನ್ನೇನೋ ರೆಡಿ ಆಗ್ತಾಯಿದ್ದೀನಿ. ಇವಾಗ ಟೈಮು ಎಷ್ಟಣ್ಣ? 10:30 ಆಗಿದೆ. ನಾವು ಈ ಸಲ ಮನೇಲಿ ಸೆಲೆಬ್ರೇಟ್ ಮಾಡ್ತಾಯಿಲ್ಲ, ಮೈಸೂರಲ್ಲೂ ಸೆಲೆಬ್ರೇಟ್ ಮಾಡ್ತಾಯಿಲ್ಲ, ನಮ್ಮೂರ ಪಕ್ಕ ಶ್ರೀರಂಗಪಟ್ಟಣದಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಎಲ್ಲಿ, ಹೇಗೆ, ಯಾವ ಥರ ಲೊಕೇಶನ್ ಎಲ್ಲ ನೀವು ಅವಳು ನೋಡಿದಾಗಲೇ ನೀವು ನೋಡಿ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ಹೇಗೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತಲೂ ನೋಡಬೇಕು. ಸೊ ಮುತ್ತಣ್ಣ ಹಾಗೆ ಇನ್ನೊಂದು ಏನಂದರೆ ತಾರಿಲ್ಲ ಅಂತ ಹೇಳಿದ್ವಿ ಅಲ್ವಾ. ಸೊ ತಾರು ಕೂಡ ಅವಳಿಗೆ ಬಂದಿಲ್ಲ ಇವತ್ತು. ಅವಳು ನನ್ನ ಬರ್ಡೇ ದಿನ ಬೇಕು ಅಂತ ಇದ್ಲು. ಸೊ ಬರ್ತಾ ಇಲ್ಲ, ಇನ್ನೂ ರೆಡಿ ಆಗಿಲ್ಲ ಅದು ಅಂತ ಸುಳ್ಳು ಹೇಳಿದ್ದೀವಿ. ಸೊ ತಾರು ಇವತ್ತು ಬಂದಿದೆ. ಇವಾಗ ಅದನ್ನು ಒಂದು ಸರ್ಪ್ರೈಸು. ತಾರು ತಗೊಂಡು ಇವಾಗ ಮುತ್ತಣ್ಣ ಅವರು ಹಾಗೂ ಮದನಣ್ಣ ಅವರು. ಹಾಯ್, ನಮಸ್ಕಾರ. ಬಂದಿದ್ದಾರೆ ಮೈಸೂರಿಗೆ. ನಮ್ಮೊಂದು ಕೆಲಸ ಕೊಟ್ಟಿದ್ದಾರೆ ಗೈಸ್. ಈಗ ತಾರನ್ನ ತಗೋಗಿ ಸರ್ಪ್ರೈಸಾಗಿ ನಾವು ಆಗಲೇ ವೆನ್ಯೂ ಹತ್ರ ಹೋಗಿರ್ತೀವಿ. ಇವರು ಸರ್ಪ್ರೈಸಾಗಿ ಮುದುಗೋಡನ್ನ ಕರ್ಕೊಂಬನ್ನಿ. ತಾರನ್ನ ಡೆಕೋರ್ ಮಾಡ್ತಾ ಇದ್ದೀವಿ ಇನ್ನೊಂದು ಸಲ ತಾರನ್ನ. ಬಟ್ ಅವಳ ಪ್ರಕಾರ ತಾರಿನ್ನು ಶೋರೂಮಲ್ಲಿದೆ. ಬೇಗ ಹೋಗಿ. ಇವರು ಇವಾಗ ನನ್ನ ಫ್ರೆಂಡ್ಸು ಮತ್ತು ಮುತ್ತಣ್ಣ, ಮದನಣ್ಣ ಹಾಗೆ ಅಣ್ಣ ಹೋಗ್ತಾ ಇದ್ದಾರೆ. ನಾವೆಲ್ಲರೂ ನಮ್ಮ ಕಾರಲ್ಲಿ ಹೋಗ್ತೀವಿ, ಕ್ರೇಟಾದಲ್ಲಿ ಹೋಗ್ತೀವಿ. ಓಕೆ ಬಾಯ್. ಕೊಡಿ. ವೈಫ್ ಬರ್ಡೇಗೆ ನೋಡಿ ಗೈಸ್, ಪಳ ಅಂತ ಹೊಳಿತಾ ಇದ್ದಾರೆ ನಿಖಿಲ್ ರವೀಂದ್ರ ಅವರು. ನಿಮ್ಮ ಕಾಸ್ಟ್ಯೂಮ್ ಎಲ್ಲಿ ತೊಗೊಂಡ್ರಿ ಸರ್? ಗೊತ್ತಿಲ್ಲ. ತೊಗೊಂಡು ಸುಮಾರು ದಿನ ಆಗಿದೆ, ಚೆನ್ನಾಗಿ ಕಾಣಿಸ್ತೈತೆ. ಸೊ ಅದಕ್ಕೆ ಇವಾಗ ನಾನು ಶೂ ಮ್ಯಾಚ್ ಮಾಡಬೇಕು. ಇಲ್ಲಿ ನಮ್ಮ ವರ್ಷಿತ್ ಅವ್ರು ಬಂದಿದ್ದಾರೆ. ಹಾಯ್. ಇವರು ಎಲ್ಲರ ಬರ್ಡೇಗೆ ಮಾತ್ರ ಕಾಣಿಸ್ಕೊಳ್ಳೋದು, ಅದು ಬಿಟ್ಟರೆ ಮನೆಗೆ ಬರೋದೇ ಇಲ್ಲ. ಹಾಂ, ಇವತ್ತೇನಿಗೆ ಬಂದಿರೋದು? ಬರ್ಡೇ. ಇಲ್ಲಿ ಅಲ್ಲಿ ನೋಡಿ ಗೈಸ್, ದೇವ್ರೇ, ಇನ್ನು ಬಾಯಿಲಿ ಅಣ್ಣ ಕ್ರೀಮ್ ತುಂಬ್ಕತ್ತಿರ ನೋಡು. ಸಾಕ ಬೂಸಿ. ನಮ್ಮ ಅಜ್ಜಿಗೆ ಮೊದಲಿಂದನೂ ನನಗೆ ಬುದ್ಧಿ ಬಂದಾಗಿಂದ ಫೇರ್ ಆ್ಯಂಡ್ ಲವ್ಲಿ ಬಿಡ್ತಾ ಇರಲಿಲ್ಲ. ಇವಾಗ ನನ್ನ ಪಾಯಿಂಟ್ಸ್ ಇದ್ ಕಾರಣ ಹಾಕತ್ತೈತೆ. ಇಲ್ಲಿ ನಮ್ಮ ಮಂಗಳಮ್ಮ ಅವ್ರು ನೋಡಿ, ಹೊಸ ಬಟ್ಟೆ ಹಾಕೊಂಡು ಮಧು ಯಾರ ಬರ್ಡೇಗೆ? ಮಧು ಬರ್ಡೇಗೆ ರೆಡಿ ಆಗಿದ್ದಾರೆ. ಹಾಗೆ ನಾನು ಸ್ವಾತಿ ಸ್ಪಂದನಂಗೂ ಫೋನ್ ಮಾಡಿ ಕರೆದಿದ್ದೆ. ಅವರು ಇವತ್ತು ಸ್ಪಂದನಂಗೆ ಹುಷಾರಿರಲಿಲ್ಲ, ಅವಳು ಟ್ಯಾಬ್ಲೆಟ್ಸ್ ಏನೋ ತಗೊಬಂದಿರಲಿಲ್ಲ, ನಾನು ಹೊಟ್ಟೋದೆ ಅಂತಂದು. ಸ್ವಾತಿನೂ ಏನೋ ಬ್ಯುಸಿ ಇದ್ಲು, ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ದಾಳೆ. ಸೊ ಅವರಿಬ್ಬರು ಮಿಸ್ಸಿಂಗ್ ಈ ಸಲ ಬರ್ಡೇಲಿ. ಸೊ ಅಷ್ಟೇ ಗೈಸ್, ಹೋಗೋಣ ಬನ್ನಿ. ಬಂದೆ ಹೆಂಗೆ ಕಾಣಿಸ್ತಿದ್ದೀರಿ ಗೈಸ್? ಮತ್ತೆ ಪಳ್ಳ ಅಂತ ಹೊಳಿತಿದ್ರೆ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು. ನಿಮ್ಮಷ್ಟೇನಿಲ್ಲ, ನಾವೇನು ಸಿಂಪಲ್. ಅದು ಚೂರು ಮ್ಯಾಚಿಂಗ್ ಅಲ್ಲ, ಬ್ಲ್ಯಾಕ್. ಎಸ್ ನೋಡಿ, ಟೈಮ್ ಇನ್ನೂ ಇದೆ. ನಿಮ್ಮ ಅದೇ ಅಂತ ಇದೀನಿ, ಬೇಗ ರೆಡಿ ಮಾಡಿಸಿದ್ಲು. ಇನ್ನೂ ಅರ್ಧ ಗಂಟೆ ಹೋಗ್ತಾ ಇರ್ಬೋದು. ಹೇಳು ಮತ್ತೆ. ಇಲ್ಲೇ ಮೈಸೂರಲ್ಲೆಲ್ಲ ಅನ್ಸುತ್ತೆ. ಬಾ ಆಯ್ತು, ನೋಡ್ರಿ ಎಲ್ಲಿ ಅಂತ. ಈ ಸಲ ಅಂತ ಏನೋ ಗುಟ್ಟೆ ಬಿಟ್ಕೊಟ್ಟಿಲ್ಲ ನನಗೆ. ಪ್ರತಿ ಸಲ ಒಂಚೂರಾದ್ರೂ ಗೊತ್ತಾಗ್ತಿತ್ತು. ಈ ಸಲ ಲಾಕ್ ತೆಗಿ. ಈ ಸಲ ಏನೂ ಗೊತ್ತಿಲ್ಲ. ಅಜ್ಜಿ 1-2 ಬಿಡ್ತು ಬಾಣ, ಅಷ್ಟೇ ಗೊತ್ತಿರೋದು. ಕುತ್ಕೊಳ್ಳಿ ನೀವೇ. ಗೈಸ್, ಒಂದು ಅನಾಹುತ ಹೋಗಿದೆ. ನಾವಿನ್ನೂ ಕಾರಲ್ಲೇ ಇದ್ದೀವಿ ಗೈಸ್. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಸಾರಿ, ಕಾರಲ್ಲಿ ವಿಶ್ ಮಾಡ್ತಿದ್ದೀನಿ. ಏನಿಲ್ಲ, ಕಣ್ಣು ಮುಚ್ಕೋ. ಯಸ್. ಇನ್ನು ಎಷ್ಟು ದೂರ ಅಣ್ಣ? ಥ್ಯಾಂಕ್ ಯು. ಇನ್ನು ಸಕ್ಸಸ್ ಬರ್ಲಿ ನಿನ್ ಲೈಫ್ ಅಲ್ಲಿ, ಯಾವಾಗ್ಲೂ ಖುಷಿಯಾಗಿ. ಥ್ಯಾಂಕ್ ಯು ಪೂಜಿ. ನೀವೆಲ್ಲ ನನ್ನ ಜೊತೆ ಇದ್ರೆ ಅದೆಲ್ಲ ತಾನೇ ಬರುತ್ತೆ. ಕಣ್ಣು ಮುಚ್ಕಂಗೆ. ಹಾಯ್ ನಾದ್ನೆ. ಹಾಯ್ ಬಾಬಾ. ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಬಾಬಾ. ಇನ್ನೇನು ಬಂದಿದೆ? ಇನ್ನೇನು ಬಂದ್ವಿ, ಇನ್ನೇನು ಹೋಗ್ತಾ ಇದೀವಿ. ನಡುಕ್ತೋಳಿ ಇವಳೆ.
ಲೇಟ್ ಆಗೋಯ್ತು, ನಂಗೆ ಬೇಜಾರಾಗ್ತಿದೆ. 2 ನಿಮಿಷ ಲೇಟ್ ಅಷ್ಟೇ. 2 ನಿಮಿಷ ಬಟ್ ವಿಶ್ ಮಾಡ್ದಲ್ಲ ಅಷ್ಟೇ ಸಾಕು. ಬರ್ತಡೆ ನನ್ನ ಮುದ್ದು ತಂಗಿಗೆ. ಥ್ಯಾಂಕ್ ಯು. ಕೈ ಕೊಡ್ತಾ ಇಲ್ಲ ಅವರು, ಕೈ ಕೊಡ್ತಾ ಇಲ್ಲ. ಎಷ್ಟು ಡೆಡಿಕೇಟೆಡ್ ಆಗಿ ಕಣ್ಣು ಮುಚ್ಕೊಂಡು ಎಲ್ಲಿಗೆ ಬಂದಿರ್ಬೋದು ಕಣ್ಣು ಬಿಡ್ಬೇಡ. ಗೊತ್ತಿಲ್ಲ, ಮೇ ಬಿ ಶ್ರೀರಂಗಪಟ್ಟಣದ ಹತ್ರ ಎಲ್ಲ ಕರ್ಕೊಂಡು ಬಂದಿದ್ದು, ಅಂದರೆ ಹೈವೇವರೆಗೂ ನೋಡಿದೆ ಅಷ್ಟೇ, ಅದಾದ್ಮೇಲೆ ನಾನು ನೋಡಲಿಲ್ಲ. ಮುಂದೆ 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 ಬಾ. ಇಲ್ಲ ಬೇಡ. ಯಾಕೆ ಇವಳು ಇಷ್ಟು ನಡುಕ್ತಾಳೆ? 1 2 3 ಸ್ಟಾರ್ಟ್. ಕೇಳ್ತಾನೆ ಇರ್ತಿದ್ದೆ ಕಾರ್ ಯಾವಾಗ ಬರುತ್ತೆ ಅಂತ. ಯಜಮಾನ್ರು ಸುಳ್ಳು ಹೇಳಿ ಸ್ಪೆಷಲ್ ಎಂಟ್ರಿ ಕೊಟ್ಟಿರೋದು. ಹೇಗೆ ನಿಮ್ಮ ಯಜಮಾನ್ರು ಸರ್ಪ್ರೈಸ್ ಕೊಟ್ಟಿರೋದು ಇದು? ಹೌದಾ? ರೆಡಿ ಮಾಡ್ಸಿದ್ರಿ ಅದು. ಅದಕ್ಕೆ ಪದೇ ನನಗೆ ನಿಜ ಇದು ಐಡಿಯಾ ಇರ್ಲಿಲ್ಲ. ಇದು ಸರ್ಪ್ರೈಸ್ ಏನೇ, ಇದು ಸರ್ಪ್ರೈಸ್. ಯಾರು ಮಾಡಿರ್ಬೋದು ಹೇಳು? ಯಾರು ಮಾಡಿರೋದು? ಏನ ಈ ಡೆಕೋರೇಷನ್ ಇಷ್ಟು ಯಾರಿದು 2 ರೋಸ್ ಇಟ್ಟವ್ರೆ? ಯಾರ್ದೇವ್ರು? ಮೈ ಲವ್ವ. ಯಾರು? ನಿಶಾನೇ ಸುಮ್ಮನೆ ಬಂದಿದೆ, ಅಷ್ಟು ದೂರ ಆಗ್ತಿದ್ದೀರಾ. ಥ್ಯಾಂಕ್ ಯು. ಮಾಡ್ಲಾ? ನನಗೆ ಕೈ ನಡುಕ್ತೈತೆ. ನಂಗೂ ನಡುಕ್ತೈತೆ. ಮ್ಯಾಚ್ ಬಾಕ್ಸ್, ಕೇಕ್ ತೋರ್ಸು. ನಾನು ಇಟ್ಕೊಳ್ಳೋಣ ಕೇಕು. ನೋಡಿ 1 ತಿಂಗಳ ಮೇಲೆ ಆಯ್ತು. 1 ತಿಂಗಳು ಮೇಲೆ 3 ದಿನ. ಹುಷಾರದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಧು. ಹ್ಯಾಪಿ ಬರ್ಡೇ ಟು ಯು. ನಮ್ ಗರ್ಲ್ಸ್ ನೋಡಿ ಗೈಸ್. ಅಷ್ಟೊಂದು ಕಾಲು ತಿನ್ಸ್ತೀನಿ ಇರಪ್ಪ. ಕೊಡಪ್ಪ, ಎಲ್ಲೂ ಹೋಗ್ಬಾರ್ದು. Official Natni. First birthday has her Natni. First birthday has her Natni. First birthday has his wife. ನಮ್ಮ ಅಜ್ಜಿ ಅಳ್ತಾ ಇದ್ದಾರೆ. ಯಾಕಜ್ಜಿ? ಮೊಮ್ಮಗಳ ಬರ್ಡೇ ಅಂತ. ಯಾಕೆ? ಆಯ್ತು ಇರುವ, ನಿಮ್ಮ ಆಶೀರ್ವಾದ ಇದ್ರೆ ಇರೋಣ. ಅಳ್ಬಾರ್ದು. ಊಸಿ ಅವಳೇ ಕಾಣಿಸ್ತಿಲ್ಲ. ಮುಚ್ಕೊಂಡ್ಬಿಟ್ಟವ್ರಲ್ಲಿ. ಇರೋ ಮನೆಗೆ ಹೋಗಿ ಒಂದು ಕೇಕ್ ಕಟ್ ಮಾಡಿಸ್ಬೇಕು, ಅಲ್ಲಿ ತನಕ ಮೇಕಪ್ ಇರಲಿ. ದೊಡ್ಡ ಸರ್ಪ್ರೈಸ್ ಒಳಗೆ. ಎಲ್ಲೆಲ್ಲ ನಾನೇ 25th ಇಯರ್ ಬರ್ಡೇ ಫಸ್ಟ್ ಕೇಕ್ ಕಟ್ ಮಾಡಾಯ್ತು. ನೆಕ್ಸ್ಟ್ ಕೇಕ್ ಹೋಗೋಣ. ನಾನ್ ರೇಖಾ ಅವ್ರು ತಂದಿರೋ ಊಟ ಮಾಡ್ಬೇಕು, ಕೇಕ್ ಕಟ್ ಮಾಡ್ಬೇಕು. ವೇಟಿಂಗ್ ನಾನು ರೇಖಾ ಅವರ ಊಟ ಮಾಡ್ಬೇಕು. ಎಲ್ಲಿ ಸರ್ಪ್ರೈಸ್ ಏನು ಹೇಳಲೇ ಇಲ್ಲ ನೀವು ನನ್ಗೆ. ಆಗುತ್ತಾ? ಎಲ್ಲಿ ಮಾಡ್ತಿರ್ಬೋದು ನಿನ್ ಬರ್ಡೇ? ಇಲ್ಲಿಂದ ನೋಡು ಕಾಣಿಸ್ತದ. ಏನದು?
ನೀರು ಮಧ್ಯೆ ಮಾಡಿಸ್ತಿರೋದು ನಡಿ. ಓ ಈ ಪ್ಲೇಸ್ ಈಗ ಗೊತ್ತಾಯ್ತು ನನಗೆ. ಚೆನ್ನಾಗಿದೆಲ್ಲ, ನೀರು ಜಾಸ್ತಿ ಇದೆ ಇವಾಗ. ಮಂಗಳಮ್ಮ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ನೀರು ಅದರಲ್ಲೂ ಸಂಧ್ಯಾ ಅವ್ರು ಬಂದಿರೋದು ಇನ್ನೂ ಆಶ್ಚರ್ಯಕರವಾದ ವಿಷಯ. ನನ್ನ ಬರ್ತಡೆಗೆ ಇಂಥ ಗಣ್ಯರು ಬಂದಿರೋದು ನನಗೆ ತುಂಬ ಖುಷಿ ಆಗ್ತದೆ. ನನ್ನ 25ನೇ ಬರ್ತಡೇ ಪೂರ್ಣ ಆಗಿದೆ ಎಂದು ಹೇಳಲು ಇಚ್ಛಿಸುತ್ತೇನೆ. ನ್ಯೂಸ್ ರಿಪೋರ್ಟರ್ ಆಗಿದ್ದಾರೆ. ಎಲ್ಲೋಗ್ಬೇಕೀಗ? ಇಲ್ಲೊಂದು ಕಡೆ ಇದೆ, ಇಲ್ಲಿ ಕಟ್ ಮಾಡ್ತೀಯಾ? ಎಲ್ಲಾದರೂ ಓಕೆ. ಎಷ್ಟು ಚೆನ್ನಾಗಿದೆ ಸೌಂಡ್ ಎಲ್ಲ. ಇಷ್ಟ ಅಂತ. ಥ್ಯಾಂಕ್ ಯು. ನೋಡು ಎಷ್ಟು ಚೆನ್ನಾಗೈತೆ. ಕಾಣಿಸಲ್ಲ ಆದರೆ ಮಾರ್ನಿಂಗ್ ಆಗಿದೆ. ಮಾರ್ನಿಂಗ್ ವ್ಯೂ ಇಲ್ಲಿವರೆಗೂ ಇದೆ ನೀರು. ಆ್ಯಕ್ಚುಲಿ ಅಲ್ಲಿ ಮಾಡೋದು ನೀರು ಜಾಸ್ತಿ ಇದೆ. ಏನು ಇಷ್ಟು ಚೆನ್ನಾಗಿ ಗೊತ್ತಾಯ್ತಾ? ಪೋಸ್ ಮಾಡ್ಬಿಟ್ಟು ಅಣ್ಣ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹೇಳೆ ನಮ್ಮ ಅಣ್ಣನ ಬಗ್ಗೆ ಒಂಚೂರು ಹೇಳೆ. ಮಿಸ್ ಆಗೋಯ್ತಲ್ಲ. ಕೇಕ್ ತಿನ್ಸದ್ನಾ? ಈ ಸಲ ತಿಂತಿಲ್ಲ. ನೋಡಿ ಫೋಟೋ ಹಂಗೆ ಮುಟ್ಬೇಡಿ. ನೀರಿನ ಸೌಂಡ್ ಹಿಂದೆ ಗೈಸ್ ಅಲ್ಲಿ ನೋಡಿ. ಈ ಕೇಕ್ ಅನ್ನ ತಂದಿದ್ದಕ್ಕೆ ಮುತ್ತಣ್ಣಂಗೆ ತುಂಬ ಹೃದಯದ ಧನ್ಯವಾದಗಳು. ಅರ್ಧ ಗಂಟೆ ಮುಂಚೆನೆ ತಂದು ಕೇಕ್ ನ ಇಟ್ಟಿರೋದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಅಕ್ಕಂಗೆ, ರೇಖಾ ಮ್ಯಾಮ್ಗೆ, ರೇಖಾ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಫಂಕ್ಷನ್ಗೂ ಅವ್ರನ್ನ ಬಾಯಿ ಸಿಹಿ ಮಾಡ್ತಾರೆ, ಇಲ್ಲ ಖಾರ ಮಾಡ್ತಾರೆ. ನನ್ನ ಬರ್ಡೇಲಿ ನಾನು ಫಸ್ಟ್ ಸಿಹಿ ಹಾಕ್ತೀನಿ. ಏನು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ಅದೇನಾ? ಎಷ್ಟು ಕಾಟ ಕೊಟ್ಟಿದ್ದೀನಿ ಗೊತ್ತಾ ಒಂದ್ ವಾರದಿಂದ. ಅಲ್ಲ ಇಷ್ಟೊತ್ತಾಗಿದೆ, ಬೆಂಗಳೂರಿಂದ ಬಂದು ಬೆಂಗಳೂರಿಗೆ ಹೋಗ್ಬೇಕಿರೋ ವಾಪಸ್ಸು. ಹೌದಾ? ನಾವೆಲ್ಲ ಸ್ಪೆಷಲ್ ಒಕೇಶನ್ಸ್ಗೂ ರೇಖಾ ಕಿಚನ್. ಥ್ಯಾಂಕ್ ಯು ಸೋ ಮಚ್. ಇದೊಂದು ಸರ್ಪ್ರೈಸ್. ನನಗೆ ಐಡಿಯಾ ಇರಲಿಲ್ಲ. ಅದೇ 2 ಸೆಲೆಬ್ರಿಟೀಸ್ ನನ್ಗೆ ಇವರಿಬ್ರು ಬರ್ತಾರೆ ಅಂತ ನೀವಿಬ್ರು ಬಿಗ್ ಸೆಲೆಬ್ರಿಟೀಸ್. ಪ್ರೀತಿ ಅತ್ತಿಗೆ ಬಂಡಿ ಉಳ್ಕೊಡಲೆ ಬೇಕು ಗುಲಾಬಿ ಗುಲಾಬಿ ರೋಸನ್ನ ಧನ್ಯವಾದಗಳು. ಫೋನ್ ಒಳಗೆ ಬಂದಿರುವಾಗಿದ್ಯಾ? ಅಲ್ಲ ಫೋನ್ ಮಾಡಿರಂಗಿಲ್ವಾ?
ಬರ್ತೀಯ ಅನ್ಕೊಂಡಿದ್ನಲ್ಲ ಲೋಹಿತ್. ರಾಯರು ದರ್ಶನಕ್ಕೆ ಹೋಗಿದ್ರು ಓ ಹೌದಾ? ಮಂತ್ರಾಲಯಕ್ಕೆ. ವರ್ಷಕ್ಕೊಂದು ಬರ್ಡೇಲಿ ಕೊಡ್ತಾನೆ. ಹೆಂಗನ್ನಿಸ್ತು ಮಧು? ಹೌದಾ? ಗೊತ್ತಿರ್ಲಿಲ್ವಾ? ಹೌದಾ? ಯಾರು ಮಾಡೋದದು? ಕೊರಿಯನ್. ನೀನು ತುಂಬಾ ಮುಂದೆ ಹೋಗ್ಬಿಟ್ಟಿದ್ದೀರ. ನಾವು ಬರೀ ಇಂಡಿಯಾದಲ್ಲೇ ಇದ್ದೀವಿ. ಹೇಗನ್ನಿಸ್ತು ಮಧು ಅವರ? ಖುಷಿ ಆಯ್ತು. ಆಕ್ಚುಲಿ ಪ್ಲೇಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ಅಂದ್ರೆ 2 ಗಣ್ಯದ ಗಂಡನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆಮೇಲೆ ವೈಬ್ಸ್ ಚೆನ್ನಾಗಿದೆ. ಚೆನ್ನಾಗಿದೆ. ಆಮೇಲೆ ರೇಖಾ ಕಿಚನ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆಮೇಲೆ 2 ಬುಕ್ಕೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಷ್ಟೇ ಬಿಡು ಅಷ್ಟೇ. ಮೇನ್ಲಿ ತಾರ್ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಖುಷಿ ಆಯಿತು. ಎಲ್ಲ ಆಲ್ ಟುಗೆದರ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ನಾದ್ನಿ. ಥ್ಯಾಂಕ್ ಯು. ಆ್ಯಂಡ್ ಯಾರ್ಯಾರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಡಿ ಹೋಗೋಣ ಈಗ. ಮಂಗಳಮ್ಮ ನಿಮಗೂ ಥ್ಯಾಂಕ್ ಯು. ಇವಾಗ ಮಧು ಅವರಿಗೆ ಗಿಫ್ಟನ್ನು ಕೊಡುವ ಸಮಯ, ಮಾಡುವ ಸಮಯ. ಹಾಂ ಬನ್ನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಕೊಟ್ಟಿದ್ದೀನಿ. ಬಾ ಇಲ್ವಾ? ಇಲ್ಲಿದ್ಯಾ? ಹಾಂ ತಗೋ, ಒಂದೊಂದೇ ಬಿಚ್ಚಿ ನೋಡು. ಹೌದಾ? ಹಾಂ 5 seconds. 1 2 3 ಟಿಕ್ ಟಿಕ್ 3 ರಿಪೀಟ್ 4 ವಾಚ್ ನೋ ತೆಗಿಲಾ? ತೆಗಿ. ಏ ಹವಾ ಮುಚ್ಕೋ ದಿಲ್ಲದೆ ಗೊತ್ತಿಲ್ಲ ಗೈಸ್ ಹಿಂದಿ ಸಾಂಗ್ ಎಲ್ಲ. ಬರೀ ನಾವು ಕನ್ನಡ ಸಾಂಗ್ ಮಾತ್ರ ಕೇಳೋದು. ಸುಮ್ಮನೆ ಹಂಗೆ ರೀಲಲ್ಲೆಲ್ಲ ಬರೋದು ಗೊತ್ತಿರೋದ್ರಿಂದ ಹಂಗೆ ಸುಮ್ಮನೆ ಫ್ಲೋಲ್ಲಿ ಒಂದೊಂದು ಲೈನ್ ಆಡ್ತೀವಿ. ಸೊ ಇವಾಗ ನಾನು ಆ ಸಾಂಗ್ನ ಕವರ್ ಮಾಡಬೇಕಾಗಿರೋದ್ರಿಂದ ನಾನು ಸ್ಟಾಪ್ ಮಾತಾಡ್ತೀನಿ. ಯಾಕಂತಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಮೇಲೆ ಕಾಪಿ ರೈಟ್ಸ್ ಬರುತ್ತೆ. ನಿಶಾ ಅವರು ನಿಲ್ಸಂಗಿಲ್ಲ, 1 ಸೆಕೆಂಡು ನಿಲ್ಸಂಗಿಲ್ಲ. ನೀವು ಮಾತಾಡಬೇಕು ಆಮೇಲೆ, ಓಕೆನಾ? ಸೊ ಇವಾಗ ನಾವು ಮೊದಲನೇ ಗಿಫ್ಟನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ಒಂದು ಹಳದಿ ಪೇಪರ್ಗಳಿಂದ ನೀಲಿ ಕನ್ಫ್ಯೂಸ್ ಆಗೋಯ್ತು ಸ್ವಲ್ಪ. ಬ್ಲ್ಯಾಕ್ ಬಾಕ್ಸ್ ಇದೆ ಒಳಗಡೆ. ಆ ಬಾಕ್ಸನ್ನು ನಾವೀಗ ತೆಗಿಯುವ. ಏನು ಹೇಳಿ ಇವಾಗ ಏನಿರ್ಬೋದು ಗೊತ್ತಿಲ್ಲ. ತೆಗಿಲಾ? ಬಸ್ಸು ಇಲ್ಲ ತಾರಾಕ್ಸು. ತೆಗಿಲಾ? ಓಕೆ. ಕನ್ನಡ ಬಂತು. ಕನ್ನಡ ಅಲ್ಲ, ಈ ಹಿಂದ್ಗಡೆ ಒಂದು ಫ್ಯಾಮಿಲಿ ಇದೆ, ಎಂಜಾಯ್ ಮಾಡ್ತಿದ್ದಾರೆ. ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಇಲ್ಲಿ ಅಷ್ಟೇ. ಕನ್ನಡ ಅಲ್ವಾ ಇದು? ನಾನು ಹೇಳ್ತಾ ಇದ್ದೀನಿ ಕನ್ನಡ ಅಲ್ಲ ಕಣೆ ಅಂತ. ನೀ ತೆಗಿ ಬೇಗ. ಬಿರು ಬತ್ತೈತೆ. ಓಂ ನಮಃ ಶಿವಾಯ. ಎಲ್ಲಿ ಒಳಗೆ ಇಲ್ವೇ ಇಲ್ಲ. ಇದ್ರೊಳಗಡೆ ಇದೆಯಾ? ಇದೇನು? ಓ ಹಿಂಗ. ಏನ್ ಗೆಸ್ ಮಾಡೋದು ಅಲ್ಲಿ? ಗೊತ್ತಾಗಿಲ್ಲ ಅವ್ರಿಗೆ. ಐರಾವತ ಬಸ್ ತೆಗೆದ್ಬಿಡ್ತೀನಿ. ಸೇಮ್ ನಮ್ಮ ಅಣ್ಣನ ಥರ ಇಲ್ವಾ? ನಮ್ಮ ಅಣ್ಣ ಥರ ಇಲ್ವಾ ಅಂದ್ರೆ ವಾಚ್ ನನ್ನ ಥರ ಐತೆ. ನಿನ್ನ ಹತ್ರ ಐತಲ್ಲ ಆ ಥರ ವಾಚು. ಈ ಥರದ ಇಲ್ಲಿ ಇದು ಡಬಲ್. ನಿನ್ ಗ್ರೀನ್ ಡೇಯಲ್ಲಿ ಹೆವಿ ಇಷ್ಟ ಅಂತಲ್ಲ. ಹಿಡ್ಕೋ. ಇಷ್ಟ ಆಯ್ತು ಮಧು. ನಾನು ಇದನ್ನು ಫಾಸಿಲಲ್ಲಿ ನೋಡ್ತಾ ಇದ್ದೆ ಈ ಥರ ನೀವೇ ಹೇಳಿರೋದಾ? ಹೌದಾ? ನಿಜ ನನಗೆ ಹೆವಿ ಇಷ್ಟ ಆಯ್ತು. ನಾನು ಈ ಥರ ಆ್ಯಕ್ಚುಲಿ ತಗೋಬೇಕು ಅಂತ. ನೀ ಯಾಕೆ? ನಾನು ಏನೇ ಒಂದು ಚಿಕ್ಕ ತಂದ್ಕೊಟ್ರು ಇಷ್ಟನೇ. ಸರಿ ಆಯ್ತಾ? ಎಸ್. ಹೌದಾ? ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ, ನಿಜವಾಗ್ಲೂ ಸಕ್ಕತ್ತಾಗಿದೆ. ನನಗೆ ಹೆವಿ ಇಷ್ಟ ಆಯಿತು. ನಿಜ ಸಕ್ಕತ್ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಅವಳು ಇಷ್ಟ ಆದರೆ ಅಷ್ಟೇ ನನಗೆ. ಓಕೆ. ನನಗೂ ಇವಳು ಬರ್ಡೇ ಮಾಡೋವಾಗೆಲ್ಲ ಹಂಗೆ ಅನಿಸ್ತಾ ಇತ್ತು, ಇದು ಅವಳಿಗೆ ಇಷ್ಟ ಆಗುತ್ತಾ, ಇಷ್ಟ ಆದರೆ ಸಾಕಪ್ಪ ಅಂತ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ನೋಡಿ ಗೈಸ್, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅಜ್ಜಿ ಕಾಣಲ್ಲ, ಆಮೇಲೆ ಹೋಗಿ ಝೂಮಲ್ಲಿ ತೋರಿಸ್ತೇನೆ. ಎಲ್ಲಿ ಮುತ್ತಣ್ಣ? ಓ ಸಾರಿ ಮುತ್ತಣ್ಣ. ಹೆಂಗಿದೆ ಮುತ್ತಣ್ಣ? ಸೂಪರಾ? ಹೆಂಗಿದೆ? ಹಾಂ, ನೆಕ್ಸ್ಟ್ ತೆಗಿಯೋಣ. ಓ ದೊಡ್ಡ ಬಾಕ್ಸ್ ಇದು. ಅದು ಲಾಸ್ಟ್ ಮೂಮೆಂಟ್ ಗಿಫ್ಟ್ ಪ್ಯಾಕೇ ಆಗಿಲ್ಲ. ಇಟ್ಸ್ ಓಕೆ. ಒಳಗಡೆ ಇರೋದು ಮುಖ್ಯ. ಹಾಂ. ಹೆಂಗಿರ್ಬೇಕು? ಏನು? ಸ್ಲಿಪ್ಪರ್? ನೋ ಕರೆಕ್ಟ್.
ತೆಗಿಲಾ? ಓ ಶೂಸಾ? ಅನ್ಎಕ್ಸ್ಪೆಕ್ಟೆಡ್ ಇದು, ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ವಾಚ್ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಇವಳು ಹೋಗಿ ಗಿಫ್ಟ್ ತರಕ್ಕೆ ಹೋಗೋಳೆ ಅನ್ನೋದೇ ನನಗೆ ಐಡಿಯಾ ಇರಲಿಲ್ಲ. ಆಮೇಲೆ ಎಲ್ಲ ಒಂಚೂರು ಫ್ಲೂಕ್ 10% ಗೊತ್ತಾಯಿತು. ಬಟ್ ಇದೆಲ್ಲ ತಂದಿದ್ದಾಳೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಏನೋ ಅವಳಿಗೆ ಬೇಕಾದಂಗೆ ತಂದಿರಂಗಿದೆ. ನೆನ್ನೆ ತಗೊಂಡಿದ್ದಲ್ಲ, ಇವತ್ತು ತಗೊಂಡಿದ್ದ? ನಿಂಗೆ ಅಂತ ಯಾವಾಗಲೂ ತಗೊಂಡಿಟ್ಕೊಂಡಿದ್ದೆ. ಎಲ್ಲಿ ಇಟ್ಕೊಂಡಿದ್ದೆ? ಮನೇಲೇ ಇತ್ತು. ಹೌದಾ? ಓ ಇವಾಗೇನೋ ಅಲ್ಲಿ ತೋಡ್ತಿದ್ದಲ್ಲ ಬಿಲದವ್ರದಂಗ ಇದೇನಾ? ನಾನು ಬೆಳಗ್ಗೆ ತಾನೇ ಹೋಗಿದ್ದೆ ಗುರು ಅಲ್ಲಿಗೆ. ಇವಳು ಕ್ರಾಕ್ಸ್ ಎತ್ತಿಡಕ್ಕೆ ನೋಡ್ಬೇಕಿತ್ತಲ್ಲ ನಾನು. ಇರ್ಲಿಲ್ಲ, ನೋಡಿದ್ರು ಏನು ಗೊತ್ತಾಗ್ತಾ ಇರಲಿಲ್ಲ. ಮೇ ಬಿ ಅವಳು ತಗೊಂಡೋಳೇನೋ ಅಂತ ಅನ್ಕೊಳ್ಳುವೆ ನಾನು. ನೈಸ್. ಹೀಲ್ಸಿದೆ ತಾನೇ? ಹೀಲ್ಡೆಡ್ ಅಲ್ವಾ? ಓಕೆ. ಪ್ಯಾಕ್ ಆಗಿರೋದು ಪಿಂಕ್. ಸ್ವಲ್ಪ ಎಲ್ಪ್ ಮಾಡಿ. ಹೇಗೆ ಕಾಣ್ತಾ ಇದೆ ವಾಚ್? ಚೆನ್ನಾಗಿದೆ ಅಲ್ಲ? ನಾನು ಲೈಕ್ ಮಾಡಿ ಇಟ್ಕೊಂಡಿದ್ದೆ ಫಾಜಿಲಲ್ಲಿ ತೊಗೊಳ್ಳೋಣ ಆಫರ್ ಬಿಟ್ಟಾಗ ಅಂತ ಅಂದ್ಬಿಟ್ಟು. ಅಮೆಝಾನಲ್ಲಿ ಮಾರಿಬಿಡಿ. ತೆಗೀರಿ. ಅಪ್ಪಾಡಿ. ಶಿ ಇಸ್ ವೆರಿ ಸ್ಟ್ರಾಂಗ್. ಅಜ್ಜಿ ಕೈ ತುತ್ತು ತಿಂದು ಬೆಳೆದಿರೋದು. ಯಾರ ಕೈ ತುತ್ತು ತಾತಪತ ಇವಳ್ದೆಲ್ಲ ಬರ್ತಾಯಿದೆ ನನ್ನ ಬಾಯಿಗೆ. ಹಾಂ, ಗೆಸ್ ಮಾಡ್ಲಾ? ಗೆಸ್ ಮಾಡು. ಗೊತ್ತೇ ಆಯ್ತಲ್ಲ ಅವಳಿಗೆ. ಗೆಸ್ ಮಾಡಿ. ಏನಿರ್ಬೋದು? ಡ್ರೆಸ್ ರಾಂಗಾ? ಏನ್ ಡವ್ ಮಾಡ್ತಾವಳೆ ಅಂತ ಜನ. ಗೈಸ್, ಗೆಸ್ಸಲ್ಲೇ ಒಂದು ಗೆಸ್ ಇದೆ. ಬ್ಯಾಗು ನಿಶಾ. ಅದು ಒಂಚೂರು ಫ್ಲಾಪ್ ಆಯ್ತು. ನನ್ನ ಸ್ನ್ಯಾಪ್ ನೋಡ್ಬಿಟ್ಟವಳೆ ಸ್ಟೋರಿ. ನಿಜ ನೀನು ನನಗೆ ಬ್ಯಾಗ್ ತರ್ತಿ ಅಂತ ಅನ್ಕೊಂಡೇ ಇರಲಿಲ್ಲ ನಾನು. ಯಾವ ಥರ ಹೇಳ್ತಿದ್ಯಾ ಮಜು? ನಾನು ನೋಡಿರ್ಬೋದು ಸ್ನ್ಯಾಪಲ್ಲಿ. ಬಟ್ ಸ್ಟಿಲ್ ಅವಳು ಇಷ್ಟು ಎಫರ್ಟ್ ಹಾಕಿ ಹೂ ಕಣೆ, ನೀನೇನೇ ತಂದರೂ ನನಗಿಷ್ಟನೇ. ಓಕೆನಾ? ಎಫರ್ಟ್ ಹಾಕಿ ಬೆಂಗಳೂರವರೆಗೂ ಹೋಗಿದ್ದಾಳಲ್ಲ, ಅಷ್ಟೇ ಸಾಕು ನನಗೆ. ಅವಳು ರೂಮಿಂದ ಎದ್ದು ಬಂದು ಒಂದು ಲೋಟ ನೀರು ಎತ್ಕೊಂಡು ಕುಡಿಯಲ್ಲ ಅವಳು. ಅಜ್ಜಿ ನಿಶಾ ಮಧು ಅಂತ ಕೇಳ್ತಾ ಇರ್ತಾಳೆ. ಎಲ್ಲರೂ ನಾವೇ ಅವಳಿಗೆ ಒಂದು ಮಗು ಥರ ಸಾಕ್ಬಿಟ್ಟಿದ್ದೀವಿ ಮನೇಲಿ. ನನಗೋಸ್ಕರ ಅವಳು ಅಷ್ಟು ದೂರ ಹೋಗಿ ತೊಗೊಬಂದಿದ್ದಾಳೆ ಅಂದರೆ ನನಗೆ ಅದೇ ಖುಷಿ. ಅದು ಇದು ಅಂತಲೇನಿಲ್ಲ, ನನಗೆಲ್ಲ ಇಷ್ಟ ಆಗಿದೆ. ಅದರಲ್ಲೂ ಪಾಪ ನನಗೆ ಅಂತಲೇ ಕೂಡಿಟ್ಟಿಲ್ಲಂತೆ ದುಡ್ಡನ್ನ ಅವಳು ನನಗೆ ಗಿಫ್ಟ್ ಕೊಡಬೇಕು ಅಂತ. ಇದನ್ನು ನನಗೆ ನಿಖಿಲ್ ಅವ್ರು ಹೇಳಿದ್ದು. ನಾನು ನಿಜ ನಮ್ಮ ನಿಶಾ ಕೂಡೆಲ್ಲ ಇಡ್ತಾಳ, ಅದು ಗಿಫ್ಟ್ ತರೋಕ್ಕೆಲ್ಲ. ಜಾಸ್ತಿ ಅವಳಿಗೆ ಬಟ್ಟೆ ಹುಚ್ಚು, ಏನಾದ್ರು ತೊಗೊಂಡ್ಬಿಡ್ತಾಳೆ, ದುಡ್ಡೇ ಇಟ್ಕೊಳ್ಳಲ್ಲ ಅವಳು. ಸೊ ನನಗೋಸ್ಕರ ಹಾಂ ಪಾಪ ಮಿಸ್ ಆಗಿ ಅದೊಂದು ಸ್ಟೋರಿ ಬಂದಿಲ್ಲ ಅಂದಿದ್ರೆ ಸಕ್ಸಸ್ಫುಲ್ ಸರ್ಪ್ರೈಸ್ ಇದಂತು ನನಗೆ. ಆಲ್ಮೋಸ್ಟ್ ಎಲ್ಲ ನನಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟು ದಿನ ನಾನು ಅವಳಿಗೆ ಇಷ್ಟ ಆಗಂಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೆ. ಫಸ್ಟ್ ಹ್ಯಾಸ್ ಅರ್ ಸಿಸ್ಟರ್ ಇನ್ ಲಾ ನನಗೆ ಫಸ್ಟ್ ಬರ್ಡೇ ಇದು. ತುಂಬಾ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಅಳ್ತಿದ್ದಾಳೆ, ಸ್ವಲ್ಪ ಝೂಮಲ್ಲಿ ಹಾಕಿ. ಬೇಕಾದ್ರೆ ನೀವು ಇದನ್ನು ವೀಡಿಯೋದಲ್ಲಿ ಹಾಕೋಬೋದು. ಬನ್ನಿ, ಸ್ವಲ್ಪ ಹತ್ರ ಬನ್ನಿ. ರಚಿತಾ ಉಮೇಶ್ ನಿಮ್ಮ ಚಾನಲ್ಗೆ ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯ್ತಾ? ಥ್ಯಾಂಕ್ ಯು. ಇವತ್ತಂತಲ್ಲ, ನನಗೆ ಯಾವಾಗಲೂ ಸ್ವಲ್ಪ ಜಾಸ್ತಿ ಮಾತಾಡ್ತಿರ್ಬೋದೇನೋ, ಬಟ್ ಸ್ಟಿಲ್ ಡೈಲಿ ಖುಷಿನೇ. ನನ್ನ ಖುಷಿ ಆದರೆ ಜಾಸ್ತಿ ಮಾತಾಡ್ತಾಳೆ ಅವಳು. ಫೇವ್ರೆಟ್ ಪರ್ಸನ್ಸ್ ಜೊತೆ ಇರ್ತೀನಲ್ಲ, ಸೊ ಡೈಲಿ ನನಗೆ ಖುಷಿನೇ. ಏನು ಇವತ್ತೇನು ಸ್ಪೆಷಲ್ ಅಂತ ಏನಿಲ್ಲ. ಥ್ಯಾಂಕ್ ಯು, ಎಕ್ಸ್ಟ್ರಾ ಥ್ಯಾಂಕ್ ಯು. ಇರ್ರಿ. ಆಗುತ್ತಾ?
ಚೂಪಲ್ ಫೆಂಟಾಸ್ಟಿಕ್ ಇನ್ ಅಮೇರಿಕಾ. ಮಾರ್ವಲಸ್, ಔಟ್ಸ್ಟ್ಯಾಂಡಿಂಗ್. ಯಾಕೋ ಇವತ್ತು ತುಂಗಭದ್ರಾ ಎಲ್ಲ ಕಾವೇರಿ ಎಲ್ಲ ಬತ್ತೈತೆ. ಐತಲ್ಲ ಪಕ್ಕದಲ್ಲಿ ಕಾವೇರಿ ನೀರೈತೆ ಅಂತ ನಾನು ಹೇಳ್ತೀನಿ ಇವಾಗ ಅಷ್ಟೇ. ನೀವ್ ಹತ್ರ ನೋಡ್ಕೋತೀವಿ ನಾವು. ಹಾ, ಒಬ್ಬೊಬ್ಬರಾಗಿ ಬನ್ನೆ. ಹೇಗಿದೆ? ಇನ್ನೂ ತಿಂದಿಲ್ಲ ಸಾರಿ. ಓಹ್ ಸಾರಿ. ಬನ್ರಮ್ಮ, ಇವ್ರಿಗೆ ತಾಂಬೂಲ ಕೊಟ್ಟು ಕರಿಬೇಕು. ಯಪ್ಪ ಸೌಜು ಆರಾಮಾಗಿ ತಿನ್ನು, ಸಂಧ್ಯಾ ಜಡತ್ತಾಗಿ ತಿನ್ನು. ನೀವೆಲ್ಲ ವೆಜ್, ಏನು ತಿನ್ಬೇಡ ದಯವಿಟ್ಟು. ವೆಜ್ಜಿಗೆ ಮಾತ್ರ ಕೈ ಹಾಕಿ ಗೈಸ್, ನಮ್ಮದಕ್ಕೆ ಕೈ ಹಾಕ್ಬೇಡಿ. ಹೇಗಿದೆ ಎಲ್ಲ ಊಟ? ಮಂಗಳಮ್ಮ ಹೆಂಗೈತಣ್ಣ? ಒಂಬಾಡಾಗಿದೆಯಾ? ನಮ್ಮ ಅಜ್ಜಿನ ಕೇಳೋಣ. ಅಜ್ಜಿ ಹೆಂಗೈತೆ ಊಟ? ಚೆನ್ನಾಗೈತಾ ಅಣ್ಣ? ಮುತ್ತಣ್ಣ ಅವ್ರೆ? ಹ್ಞೂ ಗೊತ್ತಾಗ್ತಿದೆ. ಪಾಪ ನಮ್ಮ ಅಣ್ಣ ಒಬ್ಬ ಅಲ್ಲವನೆ, ಚೇರ್ ಇಲ್ಲ ಅಂತ ವ್ಯೂ ನೋಡ್ಕೊ ಊಟ ಮಾಡ್ತವನೆ. ಓ ಈ ವ್ಯೂವಾ? ಹೇಗಿದೆ ಗರ್ಲ್ಸ್? ಚೆನ್ನಾಗಿದೆ. ಓಕೆ. ಎಷ್ಟು ವೆರೈಟಿ ಊಟ ಅಡುಗೆ ಮಾಡ್ಕೊ ಬಂದವ್ರೆ ರೇಖಾ ಅವರು. ಈ ತರ ತಿಳಿಸಾರು ಅನ್ನ. ಕಟ್ಟಕಡೆಯ ಪ್ರಶ್ನೆ ಒಂದಿದೆ, ಪಾಂಡಿಚೇರಿಗೆ ಯಾರ್ಯಾರು ಹೋಗಿದ್ರಿ? ಇನ್ಯಾರ್ಯಾರು ಹೋಗಿದ್ರಿ ಅಜ್ಜಿ? ಈಗ ಮಾತ್ರ ತೋರಿಸ್ಬೋದಾ ನನ್ನ ಬರ್ಡೇ ಬ್ಲಾಗ್ ಅಲ್ಲಿ? ಇಲ್ಲ, ಅದೇನಪ್ಪ ಸುಮ್ಮನೆ ಅವಳೆ. ನಾವು ಗ್ಯಾಪ ತೋರಿಸ್ತಿದ್ದೀವಿ. ನನ್ನ ಬರ್ಡೇ ಗಿಫ್ಟ್. ನಾನು ಇಲ್ಲಿ ಬರ್ಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಜಾಗನೇ ನಿಮಗೆ ತೋರಿಸಿಲ್ಲ ಗೈಸ್. ಮೇಯ್ನ್ ನಾನು ಇದಕ್ಕೋಸ್ಕರ, ಈ ಬ್ಯಾಕ್ ಸೈಡ್ಗೋಸ್ಕರ ನಾನು ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು. ಬಟ್ ಈವ್ನಿಂಗ್ ಸನ್ಸೆಟ್ ಆಗೋ ಟೈಮಿಗೆ ಬಂದದ್ದು ಚಿಂದಿ ಅಂದ್ಕೊಳ್ಳಿ. ಸೊ ಇವಾಗ ಕೆರೆಸ್ ನೀರು ಬಿಟ್ಟಿರೋದಕ್ಕೆ ಇನ್ನೂ ನೀರು ಜಾಸ್ತಿ ಆಗಿದೆ. ಇಲ್ಲ ಅಂದಿದ್ರೆ ಚಿಂದಿ ಆಗಿರೋದು. ಆದರೂ ಚೆನ್ನಾಗಿತ್ತು ಒಂಥರ. ಒಬ್ಬೊಬ್ಳೆ ಮಾತಾಡ್ತಿದ್ದೀನಿ ಅಂತ ಮಾತಾಡ್ಕೊತಾವ್ರೆ ಅಲ್ಲಿ. ಇವಾಗ ಎಲ್ಲರೂ ಓಡ್ತಾ ಇದ್ದೀವಿ. ಚಲೋ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ವಾ ಇವತ್ತು ಮಧು ಹಾಕೊಂಡ್ ಬರ್ಡೇ, ಸ್ವಲ್ಪ ಜೋಶ್ ಇರ್ಲಿ. ಎಲ್ಲ ಮುಖ ಸಪ್ಪೆ ಹಾಕೊಂಡವ್ರೆ. ಯಾಕ್ರ? ಇಲ್ಲ ಜೋಶಲ್ಲಿ ನಾವು. ಇಲ್ಲ ಅಂದ್ರೆ ಮುಗೀತ್ ನಿನ್ ಬರ್ಡೇ, ನಡಿ. ಎಷ್ಟು ಟೈಮು? 1:15 ಆಗಿದೆ. ಇವಾಗ ಮನೆಗೆ ಹೋಗ್ತಾ ಇದೀವಿ ಅಷ್ಟೇ ಗೈಸ್.